ಡಿಸಿಎಂ ಡಿಕೆ ಮತ್ತು ಪರಮೇಶ್ವರ್ಗೆ ಸಿಎಂ ತುರ್ತು ಬುಲಾವ್. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ತುರ್ತು ಬುಲಾವ್ ಕೊಟ್ಟಿದ್ದಾರೆ. ಸಿಎಂ ಬುಲಾವ್ ನೀಡ್ತಾ ಇದ್ದಂತೆ ನಿವಾಸಕ್ಕೆ ಆಗಮಿಸಿದ್ದಾರೆ ಪರಮೇಶ್ವರ್. ತುಮಕೂರು ಜಿಲ್ಲೆಯಲ್ಲಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೋಜ್ ಕುಟುಂಬಕ್ಕೆ ಚೆಕ್ ನೀಡಬೇಕಿದ್ದ ಪರಮೇಶ್ವರ್ ಎಲ್ಲವನ್ನ ಮೊಟಕುಗೊಳಿಸಿ ಸಿಎಂ ನಿವಾಸಕ್ಕೆ ತಕ್ಷಣವೇ ಪರಮೇಶ್ವರ್ ಬಂದರು. ಇನ್ನು ಕನಕಪುರಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಿಕೆ ಪರಮೇಶ್ವರ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಚರ್ಚೆಯನ್ನು ಮಾಡುತ್ತಿದ್ದಾರೆ. ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಭಾಗಿಯಾಗಿದ್ದಾರೆ. ಸಿಎಂ ನಿವಾಸದಲ್ಲಿನ ಈ ಮೀಟಿಂಗ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತುರ್ತು ಬುಲಾವ್ ಕೊಟ್ಟರು, ತಕ್ಷಣವೇ ಡಿಸಿಎಂ ಮತ್ತು ಗೃಹ ಸಚಿವರು ಇಬ್ಬರು ಕೂಡ ಸಿಎಂ ನಿವಾಸಕ್ಕೆ ಬಂದಿದ್ದಾರೆ. ಯಾವುದರ ಕುರಿತು ಮಹತ್ವದ ಮೀಟಿಂಗ್ ನಡೀತಾ ಇದೆ, ಏನ್ ಚರ್ಚೆ ಆಗ್ತಾ ಇದೆ ಅಂತ ಸಿಎಂ ನಿವಾಸದಲ್ಲಿ ಸದ್ಯಕ್ಕೆ ಹರೀಶ್? ಹೌದು ಮಧುಶ್ರೀ, ಬಹು ಮುಖ್ಯವಾಗಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕಾಲ್ತುಳಿತ ದುರಂತ ಸಂಭವಿಸಿತು. ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಬೆಳಗ್ಗೆ ಬಂದಂತಹ ಸುದ್ದಿ ಏನು ಅಂತಂದ್ರೆ, ವಿಧಾನಸೌಧದ ಡಿಸಿಪಿ ಇವರು ಪತ್ರವನ್ನು ಬರೆದಿದ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಸಮಯಾವಕಾಶ ಬೇಕಾಗುತ್ತೆ, ತುರ್ತಾಗಿ ಈ ತರದೊಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹದ್ದು ಕಷ್ಟ ಆಗುತ್ತೆ ಅನ್ನುವಂತಹ ಪತ್ರ ಬರೆದಿರುವಂತಹದ್ದು ಕೂಡ ಈಗ ಬಹಿರಂಗ ಆಗಿದೆ. ಒಂದ್ ವೇಳೆ ಇದನ್ನ ಕೋರ್ಟ್ ಏನಾದ್ರೂ ಗಂಭೀರವಾಗಿ ಪರಿಗಣಿಸಿದ್ದೆ ಆದಲ್ಲಿ ಸರ್ಕಾರ ಮುಂದೆ ಯಾವ ರೀತಿಯಾದಂತಹ ನಡೆಯನ್ನ ಇಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿರುವಂತಹದ್ದು. ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರು ತುರ್ತಾಗಿ ಪರಮೇಶ್ವರ್ ಅವರಿಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವನ್ನ ನೀಡಿದ್ರು. ಹೀಗಾಗಿ ತುಮಕೂರಿನಲ್ಲಿದ್ದಂತಹ ಪರಮೇಶ್ವರ್ ಅವರು ದಿಢೀರ್ ಅಂತ ಅಲ್ಲಿ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ತುಮಕೂರಿನಿಂದ ಬೆಂಗಳೂರಿಗೆ ಬಂದು ಈಗ ಸಿಎಂ ನಿವಾಸ ಕಾವೇರಿಯಲ್ಲಿ ಒಂದು ಸಭೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಕನಕಪುರದಲ್ಲಿದ್ರು. ಅವರು ಕೂಡ ತಮ್ಮ ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ ಸಿಎಂ ನಿವಾಸಕ್ಕೆ ಬಂದಿರುವಂತಹದ್ದು. ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇದ್ದಾರೆ. ಹಾಗೆ ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅವರು ಕೂಡ ಈಗಷ್ಟೇ ಆಗಮಿಸಿರುವಂತಹದ್ದು. ಒಂದು ಮಹತ್ವದ ಸಭೆ ಆರಂಭ ಆಗಿದೆ. ಒಂದು ಕಡೆ ಡಿಸಿಪಿ ಅವರು ಪತ್ರವನ್ನು ಬರೀತಾರೆ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹದ್ದು ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಪತ್ರವನ್ನು ಬರೆದಿದ್ರು. ಈ ಪತ್ರ ಈಗ ವಿರೋಧ ಪಕ್ಷಗಳಿಗೂ ಕೂಡ ದಾಳ ಆಗಿದ್ರೆ ಇದನ್ನು ಕೂಡ ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ಹೈಕೋರ್ಟ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ನಾಳೆ ನಡೆಯುವಂತಹ ವಿಚಾರಣೆ ವೇಳೆ ಹೈಕೋರ್ಟ್ ಏನಾದ್ರೂ ಈ ಒಂದು ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದೆ ಆದಲ್ಲಿ ಒಂದು ಪೊಲೀಸ್ ಅವರು ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೇ ಇದ್ರು ಕೂಡ ಸರ್ಕಾರ ಕಾರ್ಯಕ್ರಮವನ್ನ ಮಾಡಲೇಬೇಕು ಅನ್ನುವಂತಹದನ್ನ ಪೊಲೀಸರ ಮೇಲೆ ಒತ್ತಡ ಹೇರಿದ್ ಯಾಕೆ, ಮತ್ತೆ ಪೊಲೀಸರು ಬೇಡ ಅಂದ್ರೂ ಕೂಡ ಪೊಲೀಸರನ್ನ ಅಮಾನತು ಮಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಸಲೀಂ ಅವ್ರನ್ನ ಕೂಡ ಕರೆಸ್ಕೊಂಡು ಈಗ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನ ಮಾಡ್ತಿದ್ದಾರೆ. ಡಿಸಿಎಂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿದ್ದಾರೆ, ಗೃಹ ಸಚಿವರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿರುವಂತದ್ದು. ಸರ್ಕಾರ ಮುಂದೆ ಯಾವ ರೀತಿಯಾದಂತಹ ನಡೆಯನ್ನ ಇಡಬೇಕು ಮತ್ತೆ ಹೈಕೋರ್ಟ್ಗೆ ಯಾವ ರೀತಿಯಾದಂತಹ ಸಮಜಾಯಿಷಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಲ್ಲಿ ಸಂಪೂರ್ಣವಾದಂತಹ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತಹದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.